ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 7 ಶ್ಲೋಕ 9. ಶೌನಕ ಉವಾಚ ಸ ವೈ ನಿವೃತ್ತಿ ನಿರತಃ ಸರ್ವತ್ರೋಪೇಕ್ಷಕೋ ಮುನಿಃ ಕಸ್ಯ ವಾ ಬೃಹತಿ ಮೇತಾಮಾತ್ಮಾ ರಾಮಃ ಸಮಭ್ಯಸತ್. ಅನುವಾದ: ಶ್ರೀ ಶೌನಕ ಮುನಿಗಳು ಸೂತ ಮುನಿಗಳನ್ನು ಕೇಳಿದರು. ಶ್ರೀ ಶುಕ ಮುನಿಗಳು ಆಗಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿದ್ದರು. ಆದ್ದರಿಂದ ಅವರು ಆತ್ಮಸಂತುಷ್ಟರಾಗಿದ್ದರು. ಹಾಗಿದ್ದು ಅವರು ಅಷ್ಟೊಂದು ವಿಸ್ತಾರವಾದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಶ್ರಮವನ್ನ ಏಕೆ ಕೈಗೊಂಡರು? ಜನಸಾಮಾನ್ಯರಿಗೆ ಜೀವನದಲ್ಲಿ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಐಹಿಕ ಚಟುವಟಿಕೆಗಳನ್ನು ತೊರೆದು ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಸ್ಥಿರವಾಗುವುದು. ಯಾರು ಇಂದ್ರಿಯ ಭೋಗದಲ್ಲಿ ಸಂತೋಷ ಪಡುತ್ತಾರೋ ಅಥವಾ ಭೌತಿಕವಾದ ಶರೀರ ಸುಖ ಕಾರ್ಯಗಳಲ್ಲಿ ತೊಡಗಿರುತ್ತಾರೋ ಅಂತಹವರನ್ನ ಕರ್ಮಿಗಳು ಎಂದು ಕರೆಯಲಾಗುತ್ತದೆ. ಅಂತಹ ಸಹಸ್ರಾರು ಲಕ್ಷೋಪಲಕ್ಷ ಕರ್ಮಿಗಳಲ್ಲಿ ಒಬ್ಬರು ಆತ್ಮ ಸಾಕ್ಷಾತ್ಕಾರದ ಮೂಲಕ ಆತ್ಮಾರಾಮರಾಗಬಲ್ಲರು. ಆತ್ಮ ಎಂದರೆ ಆತ್ಮನು, ಆರಾಮ ಎಂದರೆ ಸಂತೋಷ ಪಡುವುದು. ಪ್ರತಿಯೊಬ್ಬರು ಗರಿಷ್ಠ ಸುಖ ಸಂತೋಷದ ಹುಡುಕಾಟದಲ್ಲಿರುವವರು. ಆದರೆ ಒಬ್ಬನ ಸುಖ ಸಂತೋಷದ ಮಟ್ಟವು ಇನ್ನೊಬ್ಬನದಕ್ಕಿಂತ ಭಿನ್ನವಾಗಿರಬಹುದು. ಆದ್ದರಿಂದ ಕರ್ಮಿಗಳು ಅನುಭವಿಸುವ ಸುಖ ಸಂತೋಷಗಳ ಮಟ್ಟವು ಆತ್ಮಾರಾಮರದಕ್ಕಿಂತ ಭಿನ್ನವಾಗಿರುತ್ತದೆ. ಆತ್ಮಾರಾಮರು ಎಲ್ಲ ರೀತಿಯಲ್ಲೂ ಐಹಿಕ ಸುಖ ಸಂತೋಷಗಳಲ್ಲಿ ಅನಾಸಕ್ತರಾಗಿರುತ್ತಾರೆ. ಶ್ರೀಲ ಶುಕಮುನಿಗಳು ಈಗಾಗಲೇ ಆ ಘಟ್ಟ ಸಾಧಿಸಿದ್ದರು. ಆದರೂ ಅವರು ಮಹಾನ್ ಭಾಗವತ ಸಾಹಿತ್ಯದ ಅಧ್ಯಯನದ ಶ್ರಮದಿಂದ ಆಕರ್ಷಿತರಾದರು. ಅಂದರೆ ಶ್ರೀಮದ್ ಭಾಗವತವು ಆತ್ಮಾರಾಮರಿಗೂ ಸ್ನಾತಕೋತ್ತರ ಅಧ್ಯಯನವಿದ್ದಂತೆ.